ಬಂಟ್ವಾಳ ತಾಲೂಕಿನ ಪುಣಚ ಗ್ರಾಮದ ಸುಣ್ಣಂಗಳ ನಿವಾಸಿ ರಾಮಣ್ಣ ನಾಯ್ಕ ಎನ್ನುವವರು ತನ್ನ ಮನೆಗೆ ರಸ್ತೆ ಸಂಪರ್ಕ ಕಲ್ಪಿಸಿಕೊಡುವಂತೆ ಆಗ್ರಹಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಗಿರಿಧರ್ ನಾಯ್ಕ ಮುಂದಾಳತ್ವದಲ್ಲಿ ಬಿಸಿ ರೋಡ್ನ ಆಡಳಿತ ಸೌಧದಲ್ಲಿ ಧರಣಿ ನಡೆಸಿದರು. ರಾಮಣ್ಣ ನಾಯ್ಕ ಎಂಬುವರು ಹಲವಾರು ವರ್ಷಗಳಿಂದ ಸುಣ್ಣಂಬಳದಲ್ಲಿ ವಾಸವಿದ್ದು ಅವರ ಮನೆಗೆ ಸಂಪರ್ಕ ರಸ್ತೆಯಾಗಿ ಕಾಲುದಾರಿಯೊಂದು ಮಾತ್ರ ಇದೆ. ಇಲ್ಲಿರುವ ಸರ್ಕಾರಿ ಜಮೀನಿನಲ್ಲಿ ರಸ್ತೆ ನಿರ್ಮಿಸಲು ಮುಂದಾದಾಗ ಸ್ಥಳೀಯರು ಇಬ್ಬರು ವ್ಯಕ್ತಿಗಳು ಅಡ್ಡಪಡಿಸುತ್ತಿದ್ದಾರೆ. ಸರಿಯಾದ ರಸ್ತೆ ಇಲ್ಲದ ಕಾರಣ ಮನೆಗೆ ಯಾವುದೇ ಸರಕು ಸರಂಜಾಮ್ಗಳನ್ನು ತರಲು ತೊಂದರೆಯಾಗುತ್ತಿದೆ. ಇತ್ತೀಚೆಗೆ ರಾಮಣ್ಣ ನಾಯ್ಕ ಅವರ ಪತ್ನಿ ಅನಾರೋಗ್ಯಗೊಂಡಾಗಲೂ ಆಸ್ಪತ್ರೆಗೆ ಸಾಗಿಸಲು ತೀರಾ ಕಷ್ಟ ಅನುಭವಿಸಿದ್ದು, ಈ ಸಮಸ್ಯೆಯ ಬಗ್ಗೆ ಇತ್ತೀಚೆಗೆ ನಡೆದ ಬಂಟ್ವಾಳ ತಾಲೂಕು ಮಟ್ಟದ ಎಸ್ಸಿ/ಎಸ್ಟಿ ಸಭೆಯಲ್ಲಿ ಗಮನ ಸೆಳೆಯಲಾಗಿದ್ದು, ತಹಶೀಲ್ದಾರ್ ಸ್ಥಳ ಪರಿಶೀಲಿಸಿ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ರು. ಈವರೆಗೆ ಸ್ಥಳಕ್ಕೆ ಭೇಟಿ ನೀಡಿಲ್ಲ ಎಂದು ಗಿರಿಧರ್ ನಾಯ್ಕ ಅವರು ಆರೋಪಿಸಿದರು. ಈ ಬಡ ಕುಟುಂಬಕ್ಕೆ ನ್ಯಾಯ ಸಿಗದೇ ಇದ್ದಲ್ಲಿ ಪ್ರತಿಭಟನೆ ಮುಂದುವರಿಸುವುದಾಗಿ ಎಚ್ಚರಿಸಿದರು. ನನಗೆ ಸುಮಾರು ತಿಂಗಳಿಂದ ಇಲ್ಲಿ ಪುಣಚ ಗ್ರಾಮದ ಸುಣ್ಣಂಗಲ ಎಂಬ ಒಂದು ಮನೆ ಇದೆ. ಅಲ್ಲಿ ಹಲವಾರು ಮನೆಗಳು, ಅಲ್ಲಿ ಒಂದು ಮಂದಿರ ಸಹ ಇದೆ. ಮಂದಿರಗಳಲ್ಲಿ ನಡ್ಕೊಂಡು ಹೋಗಲಿ ಶಾಲೆ ಒಂದಿದೆ. ಶಾಲೆಗೆ ಹೋಗುವ ದಾರಿಯಲ್ಲಿ ಬಾಕಿದ್ದವರು ಅದು ನಮ್ಮದು ಪಟ್ಟ ಜಾಗ ಅಂತೇಳಿ ಅದನ್ನು ಬಂದ್ ಮಾಡಿದ್ದಾರೆ. ಇವರು ರಾಮಣ್ಣ ನಾಯ್ಕ ಅಂತೇಳಿ ಅವರು ಸುಮಾರು ಒಂದು 75 ವರ್ಷದಿಂದ ಮುಂಚೆ ಅಲ್ಲಿ ವಾಸ್ತವ್ಯದಲ್ಲಿದ್ದಾರೆ. ಅಷ್ಟವರೆಗೆ ಮನವಿ ಕೊಡ್ತಿದ್ದರು. ತಾಲೂಕು ಆಫೀಸಿಗೆ 2021ಕ್ಕೆ ತಾಲೂಕು ಆಫೀಸಿಗೆ ಕೊಟ್ಟಿದ್ದಾರೆ. ತಾಲೂಕು ಆಫೀಸಿಗೆ ಕೊಟ್ಟಿದ್ದಾರೆ, DC ಅವರಿಗೆ ಕೊಟ್ಟಿದ್ದಾರೆ. ಆ ಮನವಿ ಕೊಟ್ಟು ಒಂದು ಹೆಸರಿಗೆ ಮಾತ್ರ ಇಲ್ಲದೆ ಇಷ್ಟವರೆಗೆ ರಸ್ತೆ ಇಲ್ಲ. ಪಾಪ ಮೊನ್ನೆ ಏನೋ ಅವರು ರಸ್ತೆ ಮಾಡಿದ್ರು, ಅದನ್ನು ಅವರು ಊರ್ಜಿತ ಇರಲಿಲ್ಲ, ಅದನ್ನು ಬಂದ್ ಮಾಡಿದರು ಏಕೈಕ ಅವರು ಎದರ್ ಪಾರ್ಟಿಯವರು. ಇದು ಅವರಿಗೆ ನೋಟಿಸರು ನಿಮಗೆ ಹೇಳ್ಬೋದು ನೋಡಿ. ಸರ್ವೆ ನಂಬರ್ 633ರಲ್ಲಿ ಸುರೇಶ್ ನಾಯ್ಕ ಅಂತೇಳಿ 1 ಎಕರೆ 64 ಸೆಂಟ್ಸ್ ರೆಕಾರ್ಡ್ ಆಗಿದೆ. ಅದು ಯಾವಾಗ 2025ಕ್ಕೆ, ಇದು 26, ಇದು ಜನವರಿ 25ಕ್ಕೆ. ಆದರೆ ಇವರು 2021ಕ್ಕೆ ಇವರು ಏನು ಮಾಡಿದ್ದಾರೆ, ಅರ್ಜಿ ಕೊಟ್ಟಿದ್ದಾರೆ. DCಗೆ ಮತ್ತು ತಹಸೀಲ್ದಾರಿಗೆ ಕೊಟ್ಟಿದ್ದಾರೆ. ಇವರು ಏನಂತೇಳಿ ಇಷ್ಟವರೆಗೆ ಬರೋದಿಲ್ಲ. ಬೈಚಾನ್ಸ್ ನನಗೆ ಅವರು ಮೊನ್ನೆ ಇತ್ತೀಚೆಗೆ 4 ತಿಂಗಳ ಮುಂಚೆ ನನಗೆ ಬಂದು ಕಂಪ್ಲೇಂಟ್ ಮಾಡಿದರು. ನಾನು DC, AC, ತಹಸೀಲ್ದಾರಿಗೆ ಮನವಿ ಕೊಟ್ಟಿದ್ದೇನೆ. ತಹಸೀಲ್ದಾರಿಗೆ ನಾನು ಅವರಿಗೆ ವಿವರವಾಗಿ ಹೇಳಿದ್ದೇನೆ, ಹೀಗೆ ಅವರಿಗೆ ರಸ್ತೆ ಇಲ್ಲ, ಶೋಚನೀಯ ವಿಷಯ ಅಂತ ಹೇಳಿದರೆ ನೋಡಿ. ಮೊನ್ನೆ ಇವರೇ ಸೈಡ್ ಎಫೆಕ್ಟ್ ಆಯಿತು. ಈ ಹೆಂಗಸಿಗೆ ಸೈಡ್ ಎಫೆಕ್ಟ್ ಆಗುವಾಗ ಇವರು ಉಂಟಲ್ಲ, ಯಾರ್ಯಾರು ಹೊತ್ತುಕೊಂಡು ಹೋಗುವ ಪರಿಸ್ಥಿತಿ ಬಂತು. ಈಗಿನ ಕಾಲದಲ್ಲಿ ಸಹ ಒಂದು ಮೂಲ ಸೌಕರ್ಯ ಇಲ್ಲದೆ ಆದರೆ ನೋಡಿ, ಒಬ್ಬರಿಗೆ ಅಕ್ರಮ ಸಕ್ರಮ ಕೊಡಲಿಕ್ಕೆ ಆಗ್ತದಂತೆ, ಗ್ರ್ಯಾಂಡ್ ಮಾಡಲಿಕ್ಕೆ ಆಗ್ತದಂತೆ. ಆದರೆ ಮೂಲ ಸೌಕರ್ಯದಿಂದ ಕಾಲುದಾರಿ ಮಾಡಲಿಕ್ಕೆ ಆಗುವುದಿಲ್ಲ. ಇದು ಯಾವ ಸರ್ಕಾರದ ಹೊಣೆ, ಯಾವ ಅಧಿಕಾರದ ತಪ್ಪು. ಮೊನ್ನೆ ನೋಡಿ, ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರದ್ದು ನಮ್ಮ ಇದಿತ್ತು. ಇಲ್ಲಿ ಸಮಾಜಗಳಲ್ಲಿ ತಾಲೂಕು ಪಂಚಾಯತಿನಲ್ಲಿ ನಮ್ಮ ಹತ್ರ ಪರಿಷ್ಠ ಜಾತಿ ಮೀಟಿಂಗ್ ಇತ್ತು. ಆ ಮೀಟಿಂಗಲ್ಲಿ ಹೇಳುವಾಗ ಅವರು ಹೇಳಿದರು, ನಾನು ಇಮಿಡಿಯೇಟ್ಲಿ ಅದಕ್ಕೆ ಸರ್ವೆ ಮಾಡ್ತೇನೆ ಅಂತ ತಹಸೀಲ್ದಾರ್ ಹೇಳಿದರು. ಇಷ್ಟರವರೆಗೆ ಅವರೇನು ಎದುರು ಪಾರ್ಟಿಯವರು ಹೇಳ್ತಾರೆ, ಅದನ್ನು ಹಿಂದೆ JCB ಎಲ್ಲ ಅದನ್ನು ಹೊಂಡ ಮಾಡಿ ಆ ದಾರಿಯನ್ನೆಲ್ಲ ಮುಚ್ಚಿಬಿಟ್ಟಿದ್ದಾರೆ. ಅದಕ್ಕೆ ಯಾರೆಲ್ಲ ಬಂದಿದ್ದಾರೆ ಅಂತೇಳಿ ನಮ್ಮ ಹತ್ರ ಎಲ್ಲ ದಾಖಲೆ ತುಂಬಿದೆ. ಇದೇನು ರಾಜಕೀಯ ಅಂತೇಳಿ ಹೀಗೆ ತಾವು ನಡೆಯುವುದು. ಅದನ್ನು ಮೂಲ ಸೌಕರ್ಯದಿಂದ ಬಡವರಿಗೆ ಬೇಕಾ ಬೇಡವಾ ಅಂತ ನಾವೊಂದು ಆಲೋಚನೆ. ಬಳಿಕ ಉಪ ತಹಶೀಲ್ದಾರ್ ಮೂಲಕ ಮನವಿ ಸಲ್ಲಿಸಲಾಯಿತು. ರೈತ ಸಂಘ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಶ್ರೀಧರ್ ಶೆಟ್ಟಿ, ಅಕ್ಷಯ್ ಮಾಣಿ, ಹರೀಶ್ ನಾಯ್ಕ್ ಮತ್ತಿತರರು ರಾಮಣ್ಣ ನಾಯ್ಕ ಕುಟುಂಬದ ವರ್ಗದವರು ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯನ್, V4 ನ್ಯೂಸ್, ಬಂಟ್ವಾಳ.